ಏನು ಉದ್ಯಮಗಳು ಬೆಳಿಬೇಕಾಗಿತ್ತು ಬೆಳೆಯಲಿಲ್ಲ, ಉದ್ಯೋಗ ಎಲ್ಲರೂ ಸಿಗಲಿಲ್ಲ. ಮತ್ತು ಒಕ್ಕಲ್ತನಕ್ಕೆ ಫೋನ್ ಮಾಡಿದ ಒಂದು ಪ್ರಾಧಾನ್ಯತೆ ಕೊಡಲಿಲ್ಲ. ಆರಂಭದ ಇವತ್ತಿನ ತನಕ ಇವತ್ತು ದಿವಸ ಆಯ್ತು ಒಕ್ಕಲ್ತನಕ ವರ್ಷಕ್ಕೆ 1 ಲಕ್ಷ 2 ಲಕ್ಷ ಕೋಟಿ ರೂಪಾಯಿ ಇರ್ತದೆ. 2 ಲಕ್ಷ ರೂಪಾಯಿ ಅದಕ್ಕೆ ಬರ್ತದೆ ಅಲ್ಲಿ ಹೇಳಿ ವಿಚಾರ ಮಾಡಿರಿ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ 1-2 ಲಕ್ಷ ಕೋಟಿ ರೂಪಾಯಿ ಹೆಂಗಪ್ಪ ನಮ್ಗಳು ವಸೂಲಾಟ ಮಾಡ್ತಾರೆ ಟ್ಯಾಕ್ಸ್ ರೂಪದಾಗ. ಪ್ರತಿ ವರ್ಷ 45 ಲಕ್ಷ ಕೋಟಿ 50 ಲಕ್ಷ ಕೋಟಿ ರೂಪಾಯಿ ವಸೂಲಿ ಮಾಡ್ಕೋತಾರೆ. ಕೊಡ್ತಾರೆ ಎಷ್ಟದ್ರಾಗ ಅಗ್ರಿಕಲ್ಚರ್ಗೆ 2 ಲಕ್ಷ ಕೋಟಿ ಉಳಿದೇನೆ ಹೋಗ್ತದೆ. ಅಡ್ಮಿನಿಸ್ಟ್ರೇಷನ್ಗೆ, ಅದಕ್ಕೆ ಇದಕ್ಕೆ ರೋಡ ಗಿಡ ಅಂತೆಲ್ಲರೂ ಹೊಡ್ಕೊಳ್ಳೋರು. ಹೀಗಾಗಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕ್ಷೇತ್ರಗಳು ನಮ್ಮಲ್ಲಿ ಬೆಳೆಯಲಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ ಕೆಲವು ಬುದ್ಧಿವಂತರಿಗೆ ಸಿಕ್ತು. ಯಾವುದೇ ಸೆಕ್ಟರ್ ತೊಗೊಂಡ್ರು ಇವತ್ತು ಓಪನ್ ಮಾರ್ಕೆಟ್ ಮಾಡಿದ್ದಾರೆ. ಯಾರಿಗೆ? ಬುದ್ಧಿವಂತರಿಗೆ, ಟೆಕ್ನಿಕಲ್ ಸೌಂಡ್ ಇದ್ದಂಥವ್ರಿಗೆ ಅವ್ರಿಗೆ ಎಷ್ಟು ಅನುಕೂಲ. ಮತ್ತು ಉಳಿದವ್ರಿಗೆಲ್ಲ ಸೆಕ್ಟರ್ ಉದ್ಯೋಗ ಸಿಗುವಂಥದ್ದು ಇಲ್ಲ. ಉದ್ಯೋಗ ಸಿಗುವಂಥ ಕ್ಷೇತ್ರ ಅಗ್ರಿಕಲ್ಚರ. ಅದಕ್ಕೆ ಮಾರ್ಕೆಟೇ ಇಲ್ಲ, ಮಾರ್ಕೆಟ್ ಮಾಡಲಿಲ್ಲ. ಆ್ಯಕ್ಚುಲಿ ರೈತಗೆ ಮಾರುಕಟ್ಟೆ ಮಾಡಿಕೊಟ್ಟಿದ್ರೆ ನೀರು ಒದಗಿಸಿದ್ರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿಬಿಡೋದಿದ್ದು. ಪ್ರತಿಯೊಂದು ಹಳ್ಳಿಯ ಉದ್ಯೋಗಗಳು, ಕಂಬಾರಿಕೆ, ಗುಂಬಾರಿಕೆ, ಬಡಿತನ ಇವೆಲ್ಲ ಉದ್ಯೋಗ ಅಲ್ಲೇ ಇರ್ತಿದ್ದು. ಅಲ್ಲಿ ದುಡಿತಿದ್ರು, ಅಲ್ಲಿ ಹಂಚ್ತಾಯಿದ್ರು, ಅಲ್ಲೇ ರೊಕ್ಕ ಅಲ್ಲೇ ತಿರುಗ್ತಾ ಇತ್ತು. ಸಹಜವಾಗಿ ಹಳ್ಳಿಗಳು ಬೆಳೀತು. ಇದನ್ನು ಬಯಸಿದ್ರು ಸ್ವರಾಜ್ಯ ನಮ್ಮ ಗಾಂಧಿಯವರು. ಇವತ್ತು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗಾಗಿ ಬಂದು ಈ 80 ವರ್ಷಗಳ ಸರ್ಕಾರಗಳು ಯಾವುದೇ ತೆಗೆದು ನೋಡ್ರು, ಕಾಂಗ್ರೆಸ್ ಇರಲಿ, BJP ಇರಲಿ, ಇವತ್ತು ಇಂದ ಅಂತ RJD ಆಗಿರ್ಬೋದು, ಜನತಾದಳದಿರ್ಬೋದು, ಜನತಾ ಪರಿವಾರಗಳು ಇರ್ಬೋದು, ಯಾವ್ದು ತೆಗೆದು ನೋಡಿ, ಕಮ್ಯುನಿಸ್ಟ್ ಇರ್ಬೋದು, ಎಲ್ಲರೂ ನೋಡ್ರಿ. ಬರೀ ಇದು ಮಾಡ್ತೀನಿ ನಾನು, ಇಂಡಸ್ಟ್ರಿ ಮಾಡ್ತೀನಿ ನಾನು. ಇಂಡಸ್ಟ್ರಿ ಸಿಗಬೇಕು ಉದ್ಯೋಗ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳೊಳಗೆ. ಆನಂತರ ಬಂತು ಕಂಪ್ಯೂಟರ್ ಬಂತು, ಅಥವಾ ವೈಜ್ಞಾನಿಕ ಬಂತು, ಎಲ್ಲ ಬಂದು ಅಲ್ಲಿ ಉದ್ಯೋಗ ಕಡಿಮೆ ಆಗಿಬಿಟ್ಟು ಮುಂದೆ ಏನು ಮಾಡೋದೀಗ? ಇವತ್ತು AI ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಅದು ಇನ್ನಷ್ಟು 4 ಮಂದಿ ಉದ್ಯೋಗ ಕಸ್ಕೊಳ್ಳಿಗತ್ತಂದ್ರಿ. ಹೀಗಾಗಿ ಉದ್ಯೋಗ ಸೃಷ್ಟಿ ಅಂತ ಇಲ್ಲ. ಉದ್ಯೋಗ ಸೃಷ್ಟಿ ಆಗಲಾರ್ದ ಮೀಸಲಾತಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೀಸಲಾತಿ ಬೇಕು ಅನ್ನೋದು. ಯಾಕಂದ್ರೆ ಇವ್ರು ಉಳಿದವ್ರಿಗೆ ಅಲ್ಲಿ ಅವಕಾಶ ಇಲ್ಲಲ್ಲ. ಯಾಕಂದ್ರೆ ಸಿಂಪಲ್ ಅದು, 1,000 ಮಂದಿಗೆ 50-60 ಉದ್ಯೋಗಗಳಷ್ಟು ಸೃಷ್ಟಿ ಆಗ್ತಾವೆ. ಒಂದು 900 ಜನ ಇಲ್ಲಿ ಹೋಗ್ಬೋದು. ಇದನ್ನು ತಿಳ್ಕೊಳ್ಳಿಲ್ಲ ವಾಸ್ತವತೆಯನ್ನು. ಯಾಕಂದ್ರೆ ಈ ಮೊನ್ನೆ ಸಹಜವಾಗಿ ಹೇಳಿದರು, ಇದರಲ್ಲಿ ರಾಹುಲ್ ಗಾಂಧಿ ಎಕ್ಸ್ಪ್ಲೇನ್ ಮಾಡಿದರು. ಇದರ ಬದಲಾಗಿ ಕೋಟಾದಲ್ಲೇ ಇನ್ನುಳಿದ ಕಡೆ ಅಲ್ಲ, ನಾವು ಇವೆಲ್ಲ ಬರೀ 5 ಕ್ಷೇತ್ರಕ್ಕೆ ಬೆಳೀತೀವಿ. ಒಂದು IAS, ಅದು UPS, ಅದರ ನಂತರ ನಾವು ಬೆಳೀತೀವಿ ನೀಟ್, ಅದರ ನಂತರ ಇಂಜಿನಿಯರಿಂಗ, ಅದ್ರ ಜೊತೆ ವಕೀಲಿಕೆ ವೃತ್ತಿಗಳು, ಮತ್ತೆ ವೃತ್ತಿ 4-5 ವೃತ್ತಿಗಳು ನೋಡಿದ್ವಿ. ಎಲ್ಲರೂ ಅದಾಗಬೇಕಂತ ಬಯಸಿದಾಗ ಅದು 1000ಕ್ಕೆ 10-12 ಪೋಸ್ಟ್ ಇರ್ತಾವೆ. ಉಳಿದವ್ರು ಎಲ್ಲಿ ಹೋಗ್ಬೇಕು? ಉಳಿದವ್ರಿಗೆ ಏನಕ್ಕೆ ಉದ್ಯೋಗ? ಉಳಿದವ್ರಿಗೆಲ್ಲ ಉದ್ಯೋಗ ಸಿಗುವಂಥ ಕ್ಷೇತ್ರ ಏನಿದ್ರೆ ಅದು ಒಕ್ಕಲ್ತನ ಆಧಾರಿತ ಉದ್ಯೋಗಗಳು. ಅಲ್ಲೆಷ್ಟು ಸಿಗ್ಲಿಕ್ಕೆ ಸಾಧ್ಯ? ರೈತರಿಗೆ ನೀರ ಮತ್ತು ಮಾರ್ಕೆಟ ಮಾಡಿಕೊಡ್ಲಾರ್ದ ನೀವು ಇದ್ದಂಥವ್ರು ಮೀಸಲಾತಿ ಬೇಡ, ಅದು ಬೇಡ, ನಮ್ಮನ್ನ ಹಾಳು ಮಾಡ್ತಂತ ತಿಳ್ಕೊಂಡಿದ್ರೆ ಎರಡೂ ತಪ್ಪನ. ಯಾಕಂದ್ರೆ ಮೀಸಲಾತಿ ಅನಿವಾರ್ಯ ಆಗಿಬಿಡ್ತದೆ. ಇದು ಪೋಸ್ಟ್ ಒಂದು 2 ಕೊಡಬೇಕು, ಅವ್ರಿಗಿಲ್ಲದ ಅವರು ದಂಗೆ ಹೇಳ್ತಾರೆ ಉದ್ಯೋಗ ಇಲ್ಲಂದ್ರೆ. ಅದಕ್ಕೆ ಅನಿವಾರ್ಯ ಆಗ್ತದೆ, ಮತ್ತೇನಿಲ್ಲ. ಇಲ್ಲಾಂದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆದ್ರೆ. ಇವತ್ತು ನೋಡಿರಿ, ಒಂದಿಷ್ಟು ಕೇಜ್ರಿವಾಲ್ ಏನೋ ಮಾಡಿದರು ಇದರಲ್ಲೇ, ದೆಹಲಿಯಲ್ಲೇ. ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡೋದು ಕೆಲಸ ಮಾಡಿದ್ರು. ಅವ್ರು ಸ್ವಲ್ಪ ಏನೋ ಅವ್ರು ಇದನ್ನೇ ಹೇಳ್ತಾ ಇದ್ದು, ಎಲ್ಲರೂ ಉದ್ಯೋಗ